ಹಲೋ ನಮಸ್ಕಾರ ಎಲ್ರಿಗೂ. ಇತ್ತೀಚೆಗಷ್ಟೇ ನಾವು ಲೂಲು ಮಾಲ್ಗೆ ಹೋಗಿದ್ವಿ. ಮಕ್ಕಳನ್ನ ಆಟ ಆಡ್ಸೋಕ್ಕೆ ಅಂತ ಹೊರಗಡೆ ಕರ್ಕೊಂಡು ಹೋಗಿದ್ವಿ. ಮೊದಲು 2 ಸಲಿನೂ ಸಹ ಲೂಲು ಮಾಲ್ಗೆ ಫನ್ ರೈಡ್ಸ್ ಆಡೋದಕ್ಕೆ ಅಂತ ಹೋಗಿದ್ವಿ. ಸೊ ಇದು 3rd ಟೈಮ್ ಹೋಗ್ತಾ ಇರೋದು. ಬನ್ನಿ ನೋಡೋಣ ಲೂಲು ಮಾಲಲ್ಲಿ ಯಾವ್ಯಾವ ರೈಡ್ಸಲ್ಲಿ ಆಟ ಆಡ್ಬೋದು ಅಂತ, ಹೇಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತ ಈ ವಿಡಿಯೋನಲ್ಲಿ ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಇಲ್ಲಿ ಮಕ್ಕಳು ದೊಡ್ಡವರು ಎಲ್ಲರೂ ಆಡುವಂಥ ಗೇಮ್ಸು ಇದೆ. ಲೂಲು ಮಾಲಲ್ಲಿರೋದು ಫಂಟೂರಾ ಅಂತ. ಇದು ಇರೋದು 3rd ಫ್ಲೋರಲ್ಲಿ. ಸೊ ನಾವು 3rd ಫ್ಲೋರ್ ರೀಚ್ ಆಗೋದಕ್ಕೆ ಎಲಿವೇಟರ್ನ ಯೂಸ್ ಮಾಡಿದ್ವಿ. ಸೊ ಫಂಟೂರಾ ರೀಚ್ ಆದಮೇಲೆ ನಾವು ಟಿಕೆಟ್ ಕೌಂಟರ್ಗೆ ಹೋದ್ವಿ. ಕಾರ್ಡಲ್ಲಿ ಅಮೌಂಟ್ನ ಲೋಡ್ ಮಾಡಬೇಕು. ನಮ್ಮ ಹತ್ರ ಆಲ್ರೆಡಿ ಕಾರ್ಡ್ ಇತ್ತು. ಕಾರ್ಡ್ ನಾವು ಆಲ್ರೆಡಿ ತೊಗೊಂಡಿದ್ವಿ, ಮುಂಚೆ 2 ಸಲ ಬಂದಿದ್ವಿ. ಸೊ ಕಾರ್ಡ್ ಆಲ್ರೆಡಿ ಇರೋದ್ರಿಂದ ಜಸ್ಟ್ ಅದಕ್ಕೆ ರೀಚಾರ್ಜ್ ಮಾಡಿಸ್ಕೊಬೇಕಾಗಿತ್ತು. ಆಫರ್ಸ್ ಇತ್ತು. 2300ಗೆ ಪೇ ಮಾಡಿದ್ರೆ 2500 ಬರೋ ಥರ ಇತ್ತು. ಸೊ ಅದಕ್ಕೋಸ್ಕರ ನಾವು 2300ಗೆ ರೀಚಾರ್ಜ್ ಮಾಡಿಸ್ಕೊಂಡ್ವಿ. ರೀಚಾರ್ಜ್ ಮಾಡಿಸ್ಕೊಂಡಿದ್ದಾದಮೇಲೆ ಎಂಟರ್ ಆದ್ವಿ ಫನ್ ಝೋನ್ಗೆ. ಈ ರೈಡ್ ಹೆಸರು ಜಂಗಲ್ ಸಫಾರಿ ಅಂತ. ಸೊ ಜಂಗಲ್ ಸಫಾರಿ ಚಿಕ್ಕ ಮಕ್ಕಳು ಸಹ ಆಡ್ಬೋದು. ಅಂದರೆ ತುಂಬ ಹೈಟ್ ಪ್ರಕಾರ ಆಡಬೇಕಾಗುತ್ತೆ. ಇಲ್ಲಿ ಹೈಟ್ ಮೆನ್ಷನ್ ಮಾಡಿರ್ತಾರೆ. ಟು ಸಮ್ ಹೈಟ್ವರೆಗೂ ಮಾತ್ರ ಮಕ್ಕಳನ್ನ ಅಲೋ ಮಾಡಲ್ಲ. ಆ ಹೈಟ್ ಆದಮೇಲೆ ಎಕ್ಸೀಡ್ ಆದರೆ ಮಾತ್ರ ಮಕ್ಕಳನ್ನ ಅಲೋ ಮಾಡ್ತಾರೆ. ಇಲ್ಲ ಅಂದರೆ ಅವ್ರ ಜೊತೆ ಯಾರಾದರೂ ಅಕಂಪನಿ ಮಾಡಬೇಕು. ಜಂಗಲ್ ಸಫಾರಿ ಚೆನ್ನಾಗಿರುತ್ತೆ ಆಟ ಆಡೋದಕ್ಕೆ ಮಕ್ಕಳಿಗೆ. ಸೊ ನಮ್ಮ ಪಾಪು ಕೂಡ ಇದರಲ್ಲೇ ಆಟ ಆಡ್ಕೊಂಬಂದ್ಲು. ಈ ರೈಡು ನಾನು ಲಾಸ್ಟ್ 1 ಸಲ ಹೋದಾಗ ಆಡಿದ್ದು. ಇದನ್ನು ತುಂಬಾ ಚೆನ್ನಾಗಿತ್ತು, ಎಕ್ಸೈಟಿಂಗ್ ಆಗಿತ್ತು. ಸೊ ಟ್ವಿಸ್ಟ್ ಆಗ್ತಾ ಇರುತ್ತೆ, ಮೇಲೆ ಹೋಗಿ ಕೆಳಗಡೆ ಬರೋದು ಸಖತ್ತಾಗಿತ್ತು. ತುಂಬ ಎಂಜಾಯ್ ಮಾಡಿದ್ವಿ ಈ ರೈಡಿಂದ.
ಇನ್ನೊಂದು ಗೇಮು ಜೀಪ್ ರೋಲರ್ ಅಂತ. ಇದೆಲ್ಲ ಚಿಕ್ಕ ಮಕ್ಕಳಿಗೆ ತುಂಬ ಸೂಟಬಲ್ ಆಗಿರುತ್ತೆ. ಇದರಲ್ಲಿ ನಮ್ಮ ವೀರ್ ಬೇಬಿ ಅಂದರೆ ನನ್ನ ಮಗ ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಹೋಗಿದ್ದರು. ನನ್ನ ಮಗನಿಗೆ ಚಿಕ್ಕವನು ಅಂತ ಅವನ ಜೊತೆಗೆ ಅಕ್ಕಂಪನಿ ಮಾಡೋದಕ್ಕೆ ನನ್ನ ಹಸ್ಬೆಂಡು ಸಹ ಹೋಗಿದ್ದರು. ಈ ರೈಡು ನನ್ನ ಮಗ ತುಂಬ ಎಂಜಾಯ್ ಮಾಡ್ದ. ಇನ್ನೊಂದು ಎಕ್ಸೈಟಿಂಗ್ ಗೇಮ್ ಅಂದರೆ ಸಿಂಕಿಂಗ್ ಸ್ಪಾಟು ನಾನು ಲಾಸ್ಟ್ ಟೈಮ್ ಹೋದಾಗ ನಾನು ಟ್ರೈ ಮಾಡಿರಲಿಲ್ಲ. ಈ ಸಲ ನನ್ನ ಜೊತೆಗಿರೋರು ಫೋರ್ಸ್ ಮಾಡಿ ಕರ್ಕೊಂಡು ಹೋದರು. ಏನೂ ಆಗಲ್ಲ, ಏನೋ ಭಯ ಬೀಳಬೇಡಿ ಅಂದ್ಬಿಟ್ಟು. ಸೊ ಇದನ್ನು ಟ್ರೈ ಮಾಡಿದೆ. ಈ ರೈಡ್ ಅಂತೂ ತುಂಬಾ ಚೆನ್ನಾಗಿತ್ತು, ಎಕ್ಸೈಟಿಂಗ್ ಆಗಿತ್ತು. ಈ ರೈಡಲ್ಲಿ ನಾವು ನಿಂತ್ಕೊಂಡಿರ್ತೀವಿ. ಸೊ ಮುಂದೆಗಡೆ ಏನೂ ಇರೋಲ್ಲ ಸಪೋರ್ಟಿಂಗ್ಗೆ. ಮಧ್ಯದಲ್ಲಿ ಒಂದು ಮಿಷಿನ್ ಇಟ್ಟಿರ್ತಾರೆ. ಆ ಮಿಷಿನ್ನಿಂದ ನಮಗೆ ಫೋರ್ಸಾಗಿ ವೇವ್ಸ್ ಬರುತ್ತೆ. ಅಂದರೆ ನಮಗೆ ಎಲ್ಲೂ ಅಲ್ಲಾಡೋದಕ್ಕೆ ಬಿಡಲ್ಲ, ಮುಂದಕ್ಕೆ ಹೋಗೋದಕ್ಕೆ ಆಗಲ್ಲ. ಯಾಕಂದರೆ ಅಲ್ಲಿಂದ ನಮಗೆ ಪ್ರೆಷರ್ ಬರ್ತಾ ಇರುತ್ತೆ. ಸೊ ನಾವು ಮುಂದೆ ಹೋಗೋಕ್ಕೆ ಆಗಲ್ಲ. ಆ್ಯಂಡ್ ಇದು ಒಳಗಡೆ ಟಬ್ ಥರ ಇರುತ್ತೆ. ಸೊ ಇದು ರೊಟೇಟ್ ಆಗ್ತಾ ಇರುತ್ತೆ. ವಾಷಿಂಗ್ ಮಿಷಿನಲ್ಲಿ ರೊಟೇಟ್ ಆಗುತ್ತಲ್ಲ, ಅದೇ ಥರ ಇಲ್ಲಿ ಒಳಗಡೆ ರೊಟೇಟ್ ಆಗ್ತಾ ಇರುತ್ತೆ. ಬಟ್ ಯಾರೂ ಬಿಡೋ ಚಾನ್ಸಸ್ ಇಲ್ಲ. ಬಿಗಿನಿಂಗಲ್ಲಿ ಸ್ವಲ್ಪ ಭಯ ಆಯಿತು, ಆಮೇಲೆ ಹೋಗ್ತಾ ಹೋಗ್ತಾ ಸರಿ ಹೋಯಿತು. This is also one of the exciting game. ನೆಕ್ಸ್ಟು ಹಾರ್ಸ್ ರೈಡು. ಇದು ಮಕ್ಕಳಿಗೆ ಅಂತಲೇ ಎಸ್ಪೆಷಲಿ ಮಾಡಿರೋದು. ಸೊ ಮಕ್ಕಳು ಎಂಜಾಯ್ ಮಾಡ್ತಾರೆ. ಅಷ್ಟು ಸ್ಪೀಡಾಗಿ ಹೋಗಲ್ಲ, ನಿಧಾನಕ್ಕೆ ಮೂವ್ ಆಗ್ತಾ ಇರುತ್ತೆ. ಆ್ಯಂಡ್ ಇದು ಹಾರ್ಸು ಮೇಲೆ ಕೆಳಗೆ ಮೂವ್ ಆಗ್ತಾ ಇರುತ್ತೆ. ಮಕ್ಕಳು ಇದನ್ನು ಎಂಜಾಯ್ ಮಾಡ್ತಾರೆ. ಈ ಗೇಮು ಫ್ಲೈಯಿಂಗ್ ಟ್ರ್ಯಾಂಪಲಿನ್ ಅಂತ. ಇದು ಸಹ ತುಂಬಾ ಚೆನ್ನಾಗಿತ್ತು. ಇದರಲ್ಲಿ ಚೇರ್ ಮೇಲೆ ಕೂತ್ಕೊಳ್ಳೋದು, ಹಾಗೆ ಪ್ರೊಟೆಕ್ಷನ್ ಹಾಕಿರ್ತಾರೆ. ಸೊ ಹಾಗೆ ಮೇಲೆ ಹೋಗಿ ಇದು ಟರ್ನ್ ಆಗ್ತಾ ಇರುತ್ತೆ. ಜಸ್ಟ್ ಲೈಕ್ ಬಾವುಲಿ ಬ್ಯಾಟು ಆಕಾಶದಲ್ಲಿ ಹಾರಾಡ್ತಾ ಇರುತ್ತಲ್ಲ, ಅದೇ ಥರ ಅದೇ ರೆಫರೆನ್ಸ್ ಕೊಟ್ಟು ಈ ರೈಡನ್ನ ಡಿಸೈನ್ ಮಾಡಿದ್ದಾರೆ.
ಇದು ಮಕ್ಕಳು ಆಟ ಆಡೋದಕ್ಕೆ ರೇಸಿಂಗ್ ಗೇಮು, ಕಾರ್ ರೇಸಿಂಗ್ ಗೇಮು. ಇದನ್ನು ಸಹ ಮಕ್ಕಳು ಎಂಜಾಯ್ ಮಾಡಿದ್ರು, ಚೆನ್ನಾಗಿತ್ತು. ಅದು ಇದು ಬ್ಯಾಕ್ಗ್ರೌಂಡ್ ಪ್ಲೇಸ್ ಇದೆ, ಅದೇ ಹಾಕಿ ನಿನ್ನ ಹತ್ರ ಇದೆಯಲ್ಲ ವೀರ ಆ ಥರ ಬೈಕ್ ಇದು ಸೇಮು ಫ್ಲೈಯಿಂಗ್ ಟ್ರ್ಯಾಂಪಲಿನ್ ಗೇಮು. ಇದು ನಾನು ಲಾಸ್ಟ್ ಟೈಮ್ ಆಡಿದ್ದು. ಲಾಸ್ಟ್ ಟೈಮ್ ಹೋದಾಗ ನಾನು ನನ್ನ ಹಸ್ಬೆಂಡು ಈ ಗೇಮ್ನ ಚೂಸ್ ಮಾಡಿದ್ವಿ, ಚೆನ್ನಾಗಿತ್ತು.
ಒಂಥರ ಡಿಫ್ರೆಂಟಾಗಿತ್ತು, ಚೆನ್ನಾಗಿತ್ತು. ಬಟ್ ನೇಮ್ ಗೊತ್ತಾಗ್ತಾ ಇಲ್ಲ ನನಗೆ. ಲಾಸ್ಟ್ ಟೈಮ್ ಹೋದಾಗ ಆಡಿದ್ದು ನನ್ನ ಮಗಳು ಆಡಿದ್ಲು. ಸೊ ಇದ್ರ ಹೆಸರು ನೆನಪಾಗ್ತಾ ಇಲ್ಲ ನನಗೆ. ತುಂಬಾ ಚೆನ್ನಾಗಿತ್ತು. ಅಂದರೆ ಕಣ್ಣಿಗೆ ಗಾಗಲ್ಸ್ ಥರ ಹಾಕ್ಬಿಡ್ತಾರೆ, ಅಂದರೆ ಒಳಗಡೆ ಪಿಕ್ಚರ್ಸ್ ಮೂವ್ ಆಗ್ತಾ ಇರುತ್ತೆ. ಸೊ ಅವರು ಸ್ವಿಂಗಲ್ಲಿ ಆಟ ಆಡೋ ಥರ ಇರುತ್ತೆ. ಸೊ ಚೇರ್ ಮೇಲೆ ಕುಂಡಿಸ್ಬಿಟ್ಟು ಅದು ಸ್ವಿಂಗ್ ಮಾಡ್ತಾ ಇರ್ತಾರೆ, ಅದ್ರ ಒಳಗಡೆ ಪಿಕ್ಚರ್ ಬರ್ತಾ ಇರುತ್ತೆ. ಸೊ ಆ ಪಿಕ್ಚರ್ ಒಳಗೆ ಲೈಕ್ ಆ ಸೀನ್ ಒಳಗೆ ನಾವು ಹೋದ ಹಾಗೆ ಇರುತ್ತೆ. ಒಂಥರ ಚೆನ್ನಾಗಿರುತ್ತೆ ಈ ಗೇಮು. ನನ್ನ ಮಗಳು ತುಂಬಾ ಎಂಜಾಯ್ ಮಾಡಿದ್ಲು ಇದನ್ನು. ಸೊ ಇದು ಲೂಲು ಮಾಲಲ್ಲಿ ಇರೋವಂಥ ರೈಡ್ಸ್ಗಳು. ಇನ್ನು ಬೇಕಾದಷ್ಟು ರೈಡ್ಸ್ ಇದೆ. ನಾವು ಯಾವ್ದು ಬೇಕೋ ಅದನ್ನು ಮಾತ್ರ ಚೂಸ್ ಮಾಡಿ ಆಟ ಆಡ್ಕೊಂಡು ಬಂದ್ವಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ವಾಚ್ ಮಾಡಿ. ಸ್ಟೇ ಟ್ಯೂನ್ ಫಾರ್ ಮೋರ್ ವೀಡಿಯೋಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಶ್ರೀರಾಮ, ಜೈ ಆಂಜನೇಯ.